ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಭಾಷ್ ಅವರೇ, ಅಕ್ಕ ಭಾವನ ಸಂಬಂಧ ಇದ್ರ ಮೇಲೆ ಡಿಪೆಂಡ್ ಆಗಿತ್ತು. ಈಗ ರಾಜಿ ಅವರೇ, ಟೆನ್ಷನ್ ಮಾಡ್ಕೋಬೇಡಿ. ದೇವರು ನಮ್ಮ ಕಡೆ ಇದ್ದಾನೆ, ಎಲ್ಲ ಒಳ್ಳೇದೇ ಆಗಿದೆ. ಪದ್ಮ, ಇದು ನಮ್ಮ ತೀರ್ಥದ ಸೂಟ್ ಕೇಸ್ ಅಲ್ವಾ? ಹೌದು ರೀ. ಬನ್ನಿ MLA ಸಾಹೇಬ್ರೆ, ಬನ್ನಿ. ನಾನು ಸೂಟ್ ಕೇಸ್ ಹೇಳ್ತಿದ್ನಲ್ಲ, ಸಾರಿ, ನಾನು ರೆಡ್ ಕಲರ್ ಅಂದ್ಬಿಟ್ಟೆ ಅಪ್ಪಿ ತಪ್ಪಿ. ಇದು ಬ್ರೌನ್ ಕಲರ್. ಬೈ ದ ವೇ, ನಿಮ್ಮ ಅಪ್ಪ ಅಮ್ಮನೂ ಇದು ನಿಮ್ಮ ಸೂಟ್ ಕೇಸೆ ಅಂತ ಒಪ್ಕೊಂಡಿದ್ದಾರೆ. ಇದು ನಿಮ್ಮ ಮಾವನ ಮನೇಲಿತ್ತು. ಈಗಲಾದರೂ ಈ ಸೂಟ್ ಕೇಸ್ದು ಅನ್ಲಾಕ್ ಕೊಡಿ ಹೇಳ್ತೀರಾ? ಸರ್, ನನಗೆ ಆ ಕಾಂಬಿನೇಷನ್ ಮರ್ತೋಗಿದೆ. ನಂಗೆ ಗೊತ್ತಿತ್ತು ರೀ ನಿಮ್ಮ ಹತ್ರ ಇದೇ ಉತ್ತರ ಬರುತ್ತೆ ಅಂತ. ಹೋಗ್ಲಿ, ನಿಮ್ಮ ಮನೆಯವ್ರಿಗಾದ್ರೂ ಕೋಡಿಂಗ್ ಎಲ್ಲ ನೆನಪಿರುತ್ತಲ್ಲ, ಫೈನ್ ತೀರ್ತಾವ್ರೆ. ನಿಮ್ಮ ಮನೆಯವರೆಲ್ಲನೂ ಈ ಲಾಕ್ ಕೋಡ್ ಮರ್ತೋಗಿದ್ದಾರೆ. ನನಗೆ ಇಷ್ಟು ಚೆನ್ನಾಗಿರೋ ಸೂಟ್ ಕೇಸ್ನ ಹಾಳು ಮಾಡೋ ಮನಸ್ಸಿಲ್ಲ. ನೀವು ಅನ್ಲಾಕ್ ಕೋಡ್ ಹೇಳಿದ್ರೆ ಓಪನ್ ಮಾಡ್ತೀವಿ. ಇಲ್ಲ ಹಾಳು ಮಾಡಿ ಅಂತ ಹೇಳೋದಾದ್ರೆ ಅದಕ್ಕೆ ನಮ್ಮ ಹತ್ರ ಜನ ಇದ್ದಾರೆ. ಸಾರಿ ಗಣಪತಿ ಅವರೇ. ಸರ್, ಒಂದ್ ನಿಮಿಷ ಸರ್, ಅದನ್ನ ನಾನೇ ತೀರ್ಥ ಬೇಡ ಅಂತ ಹೇಳು. ಏನ್ ಮಾಡ್ತಿದ್ದಾಳೆ ಅವಳು? ನ್ಯಾಯ, ನೀತಿ, ಧರ್ಮ ಅದಕ್ಕೆ. ನಿನ್ನ ಜೀವನನ ನೀನೇ ಹಾಳು ಮಾಡ್ಕೊಂಡ್ಯಲ್ಲೇ. ವೆರಿ ಗುಡ್, ಒಳ್ಳೆ ಕೆಲಸನೇ ಮಾಡಿದೆ. ನಾನು ಆ ಸೂಟ್ ಕೇಸ್ನ ನಿನ್ನ ಮನೇಲಿ ಇಡಕ್ಕೆ ಹೇಳಿರಲಿಲ್ಲ ಅಂತ ಪ್ರೂವ್ ಮಾಡೋ ಅವಶ್ಯಕತೆನೇ ನನಗೆ ಬರಲ್ಲ. ಸಿಕ್ಕಾಕೊಂಡೆ, ಸರಿಯಾಗಿ ಸಿಕ್ಕಾಕೊಂಡೆ ಕಡೆ. ಇದೇನು ಅದಕ್ಕೆ ಇದು? ತಾನೇ ತನ್ನ ಗಂಡನ ಗುಂಡಿನ ತೋಡ್ತಾ ಇದ್ದಾಳಲ್ಲ. ತೋಡ್ಲಿ ಜಾನು, ನಮಗೆ ಬೇಕಾಗಿರೋದು ಅದೇ ಅಲ್ವಾ? ಹಾಗಾದ್ರೇನೆ ಗಂಡ ಹೆಂಡತಿ ದೂರ ಆಗೋದು. ಸರ್, ನಾನು ಗರ್ಭಿಣಿ. ಬಾಣಂತನಕ್ಕೆ ಅಂತ ತವ್ರ ಮನೆಗೆ ಹೋಗ್ಲೇಬೇಕಲ್ವಾ? ಎಲ್ಲಾನು ಒಂದೇ ಸರಿ ತಗೊಂಡೋಗೋದಕ್ಕಾಗಲ್ಲ ಅಂತ ನನ್ನ ಹತ್ರ ಇದ್ದಿದ್ದ ಬ್ಯಾಗಲ್ಲಿ ಒಂದಿಷ್ಟು ಸೀರೆಗಳನ್ನ ತುಂಬಿಸಿ, ಸಾಹೇಬ್ರು ಕೊಡ್ಸಿರೋ ಸೀರೆಗಳಲ್ಲಿ ಈ 2 ಸೀರೆ ಅಂದ್ರೆ ನನಗೆ ತುಂಬಾ ಇಷ್ಟ. ಅದು ಹಾಳಾಗಬಾರ್ದು ಅಂತ ಈ ಸೂಟ್ ಕೇಸಿಗೆ ತುಂಬಿಸ್ಕೊಂಡು ಹೋಗಿದ್ದೆ ಅಷ್ಟೇ. ಆದ್ರೆ ನಂಗೆ ಈಗಲೇ ಗೊತ್ತಾಗಿತ್ತು ಈ ಸೂಟ್ ಕೇಸ್ ಒಳಗೆ ದಾಖಲೆ ಪತ್ರಗಳು, ದುಡ್ಡೆಲ್ಲ ಇಡ್ತಾರೆ ಅಂತ. ನೋಡಿ ಸರ್, ಆ ಸೀರೆ ಅಡಿಲಿ ಏನಾದ್ರೂ ಇರ್ಬೋದು. ಬೇಕಿದ್ರೆ ನಾನೇನಾದ್ರೂ ಸಹಾಯ ಮಾಡ್ಲಾ? ಸರ್, ದೇಶದಲ್ಲಿ ಬರೀ ಲಂಚ್ ಕೋರ್ರೆ ಇರೋದು. ಲಂಚ ಇಲ್ಲದೆ ಯಾವ ಕೆಲಸನೂ ಆಗೋದೇ ಇಲ್ಲ. ನಾನ್ ಮುಂಚೆ ಹೂ ಮಾರುವಾಗ ನಾನ್ ಕೂರೋ ಜಾಗಕ್ಕೂ ಲಂಚ ಕೇಳ್ತಾ ಇದ್ರು. ನಾನು ಲಂಚ ಕೊಡ್ತಿದ್ದೆ. ಆದ್ರೆ ಲಂಚ ಕೊಡೋದು ತಪ್ಪು ಅಂತ ಯಾವಾಗ ಗೊತ್ತಾಯ್ತೋ ಆಗ್ಲೇ ನಾನು ಹೋರಾಟಕ್ಕೆ ನಿಂತೆ ಸರ್. ಅದೇ ಕೊನೆ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಯಾರಿಗೂ ಲಂಚ ಕೊಟ್ಟಿಲ್ಲ. ಕೊಡೋರ್ಗೂ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೀನಿ. ತೀರ್ಥವ್ರೆ, ನಾನು ರೇಡ್ ಮಾಡಿದ ಕೇಸ್ಗಳಲ್ಲಿ ಏನು ಸಿಗದೆ ವಾಪಸ್ ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ನಿಮ್ಗೆ ಎಷ್ಟು ಒಳ್ಳೆ ಹೆಸರಿದೆಯೋ ಅಷ್ಟೇ ಆರೋಪಗಳು ಇವೆ. ಹುಷಾರಾಗಿರಿ. ಸರ್, ನಾವು ಬೆಳಿಬೇಕಾದ್ರೆ ಬೊಗಳವರು ಇರ್ತಾರೆ, ಹೊಗಳವರು ಇರ್ತಾರೆ. ಆರೋಪಿಗಳಿಗೆಲ್ಲ ಆಹಾರ ಆಗ್ಬಿಟ್ರೆ ನಾವು ಬೆಳೆಯೋಕ್ಕಾಗಲ್ಲ ಸರ್. ನಾವು ಅಂದ್ಕೊಂಡಿದ್ದ ಕನಸುಗಳನ್ನ ನನಸು ಮಾಡೋಕ್ಕೂ ಆಗಲ್ಲ. ಅದು ನಿಜಾನೇ. ಎನಿವೇಸ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರಿ. ನಾನಿನ್ನು ಬರ್ತೀನಿ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಫ್ರೆಂಡಾಗಿ ಬನ್ನಿ, ಅಧಿಕಾರಿಯಾಗಿ ಬರಬೇಡಿ. ಖಂಡಿತ. ಸಮಸ್ಯೆ ಎಲ್ಲ ಪರಿಹಾರ ಆಯ್ತು ತಾನೆ? ಸಾಹೇಬ್ರೆ, ನಮ್ಮಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ರಾಮಯ್ಯವರೇ, ನನ್ನಿಂದ ನಿಮಗೆ ತೊಂದರೆ ಆಗಿದೆ, ನನಗೆ ಕ್ಷಮಿಸ್ಬಿಡಿ. ಇದ್ರಲ್ಲಿ ತೊಂದರೆ ಏನು ಬಂತು ಬಾವ? ಎಷ್ಟೇ ಆಗಲಿ ನಾವೆಲ್ಲ ಒಂದೇ ಫ್ಯಾಮಿಲಿಯವರಲ್ವಾ? ಸರಿಯಾಗಿ ಹೇಳಿದ್ರಲ್ಲ ಅಣ್ಣ, ನಾವೆಲ್ಲ ಒಂದೇ ಫ್ಯಾಮಿಲಿಯವರಲ್ವಾ?
ತೀರ್ಥ ಭೇಷ್ ಕೊಡೋದು ನನ್ನ ಮಗನೇ, ಭೇಷ್. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಾನು ನಿನ್ನೇನು ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಎಲ್ಲ ರಾಜಕಾರಣಿಗಳ ಥರ ನೀನು ದುಡ್ಡಿಗೆ ದುರಾಸೆ ಬಿದ್ದುಬಿಟ್ಟಿದ್ದೀನೋ ಅಂತ. ಅಬ್ಬಾ, ಕೊನೆಗೂ ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ನನಗೆ ಅಷ್ಟೇ ಸಾಕು, ಅಷ್ಟೇ ಸಾಕು ರೀ. ಬೆಟ್ಟದ ಹಾಗೆ ಬಂದ ಕಷ್ಟ ನೀರಿನ ಗುಳ್ಳೆ ಹಾಗೆ ಹೊಡೆದೋಯ್ತು. ಇದೆಲ್ಲ ಆ ಪೂಜೆ ಪ್ರಭಾವನೆ. ಇದಕ್ಕೆಲ್ಲ ಕಾರಣ ಯಾರು ಹೇಳು? ನನ್ನ ಹಿರಿ ಸೊಸೆ. ಈ ಪೂಜೆ ನವಗ್ರಹ ಶಾಂತಿ ಹೋಮ ಮಾಡಲೇಬೇಕು ಅಂತ ಮಾಡಿಸಿದ್ದೆ ಅವಳು. ಈ ಕ್ರೆಡಿಟ್ ಎಲ್ಲ ಸಾಧನೆಗೋಗ್ಬೇಕು ಕಡೆ. ಏನಂತ್ಯ? ನನ್ನ ಕರ್ಮ. ನಾನೇನು ಈ ಮನೆ ಒಡಿತಾ ಇದ್ದೀನ ಅಥವಾ ಈ ಮನೇನ ಒಂದು ಮಾಡ್ತಾ ಇದ್ದೀನ? ನಾನು ಮಾಡೋ ಕೆಲಸ ಎಲ್ಲ ನನಗೆ ರಿವರ್ಸ್ ಹೊಡಿತಾ ಇದೆಯಲ್ಲ. ಎಲ್ಲ ನನ್ನ ಕರ್ಮ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್, ತುಂಬ ಒಳ್ಳೆ ಕೆಲಸನೇ ಮಾಡಿದ್ರಿ. ಹೆಂಗೆ ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ? 50 ಲಕ್ಷ ಕ್ಯಾಶ್ನ ನಾನೇ ಕೊಟ್ಟಿದ್ನಲ್ರಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದೀನಿ. ಹೆಂಗ್ರಿ ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ? ಆ ದುಡ್ಡನ್ನ ಏನು ಮಾಡ್ದ ಅವನು? ಬ್ಯಾಂಕಲ್ಲಂತೂ ಇಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮನೇಲಿ ಇಡಬೇಕು, ಇಲ್ಲ ಪಾರ್ಟಿ ಆಫೀಸಲ್ಲಿ ಇಡಬೇಕು, ಇಲ್ಲ ಅವ್ರ ಮಾವನ ಮನೆಯಲ್ಲೋ ರಿಲೇಟಿವ್ಸ್ ಮನೆಯಲ್ಲೋ ಎಲ್ಲರೂ ಇಟ್ಟಿರ್ಬೇಕಲ್ವಾ? ಎಲ್ಲ ಕಡೆನೂ ರೈಡ್ ಆಗಿದೆ ಅಲ್ವಾ? ಹಣ ಎಲ್ಲೂ ಸಿಕ್ಕಿಲ್ಲ. ಬಹುಶಃ ಸಿಕ್ಕ ಹಣನ ಅವ್ರ ತಂದೆ ಫ್ಯಾಕ್ಟ್ರಿ ಇನ್ಕಮ್ ಅಂತ ಏನಾದರೂ ತೋರಿಸ್ಬಿಟ್ರ? ಸಾಧ್ಯನೇ ಇಲ್ಲ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟಿರೋ ದುಡ್ಡನ್ನ ಸೀರಿಯಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ. ಆ ಸೀರಿಯಲ್ ನಂಬರ್ನ ಯಾವ ಅಮೌಂಟ್ ಕೂಡ ಸಿಕ್ಕಿಲ್ಲ. ಅದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಎಡವಟ್ಟಾಗೋಯ್ತು. ಹಾಗಾದ್ರೆ ಈ ತೀರ್ಥ ಹಣನ ಏನ್ ಮಾಡ್ದ? ನಾವೇನಾರು ಅವನ್ನ ಮುಗ್ಸೋಕೆ ಹೊಟ್ಟಿದ್ದೀವಿ ಅಂತ ಅವ್ನು ಗೊತ್ತಾಯ್ತಂದ್ರೆ ಇನ್ಮೇಲೆ ನಮ್ಗೆ ಯಾವ ಕಾಂಟ್ರಾಕ್ಟು ಸಿಗಲ್ಲ, ಯಾವ ಟೆಂಡರು ಸಿಗಲ್ಲ. ಮೊದಲು ನಾವು ನಾಯಕರ ಹತ್ರ ಮಾತಾಡ್ಬೇಕು. ಅವ್ರು ಮುನ್ನಿಸ್ಕೊಂಡ್ರೆ ನಮ್ಮ ಕತೆ ಮುಗ್ದಂಗೆ. ಬನ್ನಿ. ಸುಮ್ಮನೆ ಅವರೇ, ನೀವು ಸೂಟ್ ಕೇಸ್ ಓಪನ್ ಮಾಡಿದ ತಕ್ಷಣ ನನ್ನ ಕರಿಯರೇ ಮುಗ್ದೋಯ್ತು ಅಂತ ಅನ್ಕೊಂಡೆ. ಎಂತ ಶಾಕ್ ಕೊಟ್ಬಿಟ್ರಿ ಸಾಹೇಬ್ರೆ. ನಾನು ನಿಮ್ಮ ಕನ್ಸು ಮುರಿತೀನ? ನಾನು ನಿಮ್ಮ ಕನ್ಸು ಹಾಳು ಮಾಡ್ತೀನ? ನಿಮ್ಮ ಕನಸು ನನ್ಸಾಗ್ಲಿ ಅಂತ ಹಗಲು ರಾತ್ರಿ ಒದ್ದಾಡೋಳು ನಾನು. ದೇವ್ರ ಹತ್ರ ಪ್ರಾರ್ಥನೆ ಮಾಡೋಳು ನಾನು. ತೀರ್ಥ, ನಾಯಕ್ರೆ ನಮಸ್ಕಾರ. ಇಲ್ಲಪ್ಪ, ಕೂತ್ಕೊಳ್ಳಿ ನಾಯಕ್ರೆ. ಕೂತ್ಕೊಳ್ಳಪ್ಪ. ತೀರ್ಥ, ನಾಳೆ ನಾಡಿದ್ದಲ್ಲಿ ರೇಡ್ ಆಗುತ್ತೆ ಅಂತ ಸುದ್ದಿ ಇತ್ತು, ಆದ್ರೆ ಇವತ್ತೇ ರೇಡ್ ಆಗ್ಬಿಡ್ತಲ್ಲೋ. ವಿಷಯ ಗೊತ್ತಾಗಿದ್ದಾಗೆ ಬರೋಣ ಅನ್ಕೊಂಡೆ, ಆದರೆ ಒಬ್ಬ ಮಿನಿಸ್ಟರ್ ಆಗಿ ಬಂದು ಆ ಸುದ್ದಿಗೆ ಮತ್ತಷ್ಟು ಕಾವು ಕೊಡೋದು ಬೇಡ ಅಂತ ಬರಲಿಲ್ಲ. ಅದೆಲ್ಲ ಇರಲಿ, ಈ ದಾಳಿನಲ್ಲಿ ನೀನು ಬಚಾವಾಗಿದ್ದೆ ಒಂದು ಪವಾಡ ಕಣೋ, ಪವಾಡ. ಇದೆಲ್ಲ ಹೇಗಾಯ್ತು? ಇದಕ್ಕೆ ಮುಖ್ಯವಾಗಿರೋ ಮೊದಲನೇ ಕಾರಣ ಸಾಧನ. ಅದಕ್ಕೆ ನಾಯಕ್ರೆ, ಅಯ್ಯೋ ತೀರ್ಥ, ನೀನು ಸುಮ್ಮನೆ ನನ್ನ ಹೊಗಳ್ತಾ ಇದೆಯಾ? ನಾನೇನು ಮಾಡಿಲ್ಲ, ಎಲ್ಲ ಮಾಡಿದ್ದು ನಮ್ಮ ಸುಮ. ಹೌದು, ಅದಕ್ಕೆ ಸುಮ್ಮನ ಅವರು ಎರಡನೇ ಕಾರಣ. ಅವರಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಸುಮನ, ನಿನ್ನ ಜಾಣತನ, ಗಟ್ಟಿತನ ನನಗೆ ಚೆನ್ನಾಗಿ ಗೊತ್ತಮ್ಮ. ಅದ್ರ ಪರಿಚಯ ಕೂಡ ಆಗಿದೆ. ನೀನು ನೋಡೋದಕ್ಕೆ ಸೌಮ್ಯ ಹೋಗಿ ಕಂಡ್ರು ಒಂಥರ ಫೈರ್ ಇದ್ದ ಹಾಗೆ. ಅದು ಸರಿ, ಈ ರೈಡ್ ವಿಷಯದಲ್ಲಿ ಇಷ್ಟೊಂದು ಜಾಣತನನ ಹೇಗಮ್ಮ ತೋರಿಸ್ದೆ? ನಂದೇನೂ ಇಲ್ಲ ನಾಯಕ್ರೆ, ಎಲ್ಲ ದೇವ್ರ ದಯೆ. ಅದಕ್ಕೆ ಹೇಳ್ಬಿಡಿ. ಅದಕ್ಕೆ ನಿಮ್ಮ ಪ್ರಯತ್ನ ಮುಚ್ಚಿಡ್ತಾ ಇದ್ದೀರಾ? ಹೇಳಿ. ಹೌದು ಸುಮ್ಮನವ್ರೆ, ಸೂಟ್ ಕೇಸಲ್ಲಿ ಬಟ್ಟೆ ಹೇಗೆ ಬಂತು?
ಅದೇನಾಯ್ತು ಅಂದ್ರೆ ಯಾಕಕ್ಕೆ ಏನ್ ಮಾಡ್ತಿದ್ದೀರಾ? ಸುಭಾಷ್, ಇಷ್ಟೊಂದು ಹಣ ದಾಖಲೆಗಳನ್ನ ಮನೇಲಿ ಇಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಇದೇನೋ ಮುಖ್ಯವಾದ್ದೇ ಆಗಿರ್ಬೇಕು. ಅದಕ್ಕೆ ಯಾವ್ದೋ ಕೆಟ್ಕೊಂಡ್ ಬಿದ್ದಿರ್ಬೇಕು. ಹಾಗೇನಾದ್ರೂ ಆಗಿದ್ರೆ ಇದು ನಮ್ಮ ಮನೇಲಿ ಇರೋದು ಸರಿ ಇಲ್ಲ. ಎಕ್ಸಾಕ್ಟ್ಲಿ ಅಕ್ಕ, ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಅದಕ್ಕೆ ಇದೆಲ್ಲ ತಪ್ಪು ಅನಿಸ್ತಿಲ್ವಾ? ಸುಭಾಷ್, ಸದ್ಯಕ್ಕೆ ತಪ್ಪು ಅನ್ಸ್ಬೋದು, ಆದ್ರೆ ಇದ್ರಿಂದ ಯಾವ್ದಾದ್ರು ಕೆಟ್ಕೊಂಡಿದ್ರೆ ಸಾಹೇಬ್ರು ಯಾರಿಗೂ ಮೋಸ ಮಾಡೋರಲ್ಲ. ಅವ್ರ ಹತ್ರ ವಿಷಯ ಏನು ಅಂತ ನಾನು ಸ್ಪಷ್ಟವಾಗಿ ಮಾತಾಡ್ತೀನಿ. ಅಲ್ಲಿವರೆಗೂ ಯಾವ್ದೇ ನಿರ್ಧಾರಕ್ಕೆ ನಾವು ಬರೋದು ಬೇಡ. ಒಂದ್ ವೇಳೆ ತಪ್ಪಿರೋದೇ ಆದ್ರೆ ಸರಿ ಮಾಡ್ಕೊಳ್ಳಿ ಅಂತ ಸಾಹೇಬ್ರ ಹತ್ರ ನಾನ್ ಮಾತಾಡ್ತೀನಿ. ಅಕ್ಕ, ಈ ದುಡ್ಡನ್ನೆಲ್ಲ ಚೀಲದಲ್ಲಿ ಯಾಕಕ್ಕ ತುಂಬಿಸ್ತಿದ್ಯಾ? ಗೋಣಿ ಚೀಲಕ್ಕೆ ಹಾಕಿದ್ರೆ ಯಾರಿಗೂ ಅನುಮಾನ ಬರಲ್ಲ ರಾಜಿ. ಡೌಟ್ ಬರಬಾರ್ದು ಸರಿ, ಆದ್ರೆ ಈಗ ಇದನ್ನೆಲ್ಲಿಡೋದು? ಇದನ್ನೆಲ್ಲ ದೇವಣ್ಣನ ಮನೇಲೋ ರಾಮಕ್ಕನ ಮನೇಲೋ ಇಡಕ್ಕೆ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ. ಈಗಾಗ್ಲೇ ಅಪ್ಪ ಹೋಗಿ ಮಾತಾಡ್ತಿದ್ದಾರೆ. ಸುಭಾಷ್, ರಾಜಿ, ಇದ್ರೊಳಗಡೆ ನೀನ್ ಬಟ್ಟೆಗಳನ್ನೆಲ್ಲ ಹಾಕಿ ಇಲ್ಲೇ ಎತ್ತಿಟ್ಟಿರು, ಸರಿನಾ? ಸುಭಾಷ್, ನೀನ್ ಬಾ. ಇಷ್ಟಾಯ್ತು. ಅಬ್ಬಬ್ಬಬ್ಬ, ಏನ್ ಜಾಣ್ತನ ನಮ್ಮ ನಿಂದು. ಗುಡ್, ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್ ಯು. ಅಲ್ಲ ಸುಮ್ಮನವ್ರೆ, ಸೂಟ್ ಕೇಸ್ನ ಮನೇಲೆ ಇಟ್ಕೊಂಡಿದ್ರಿ? ಅಕ್ಕ ಹೇಳಿದ್ರು ಸಾಹೇಬ್ರೆ, ಅದಕ್ಕೆ ಇಟ್ಟೆ. ಅಯ್ಯೋ ಸುಮಾ, ನಾನು ನಿಂಗೆ ಕಾಲೋನಿಲಿ ಇಡು ಅಂತ ಹೇಳಿದ್ದಲ್ವಾ? ನೀನು ಪೂಜೆ ಗಡಿಬಿಡಿಲಿ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ನಂಗೆ ನೆನಪಿದೆ ಅಕ್ಕ, ನೀವು ಆ ಸೂಟ್ ಕೇಸ್ನ ನಮ್ಮನೇಲಿ ಇಡು ಅಂತ ಹೇಳುವಾಗ ತುಂಬಾ ಗಾಬರಿಲಿದ್ರಿ. ಅವ್ರ ಮುಖದಲ್ಲಿದ್ದಿದ್ದ ಭಯ, ಮಾತಲ್ಲಿದ್ದಿದ್ದ ಆತುರ ನೋಡಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದನ್ನ ನಂಗೆ ಅರ್ಥ ಮಾಡಿಸ್ತು ಸಾಹೇಬ್ರೆ. ಮನೆಗೆ ಹೋದ್ಮೇಲೆ ಸೂಟ್ ಕೇಸ್ ಒಳಗೆ ಏನಿದೆ ಅಂತ ಆಕಸ್ಮಿಕವಾಗಿ ನೋಡಿದ್ವಿ. ಅದ್ರೊಳಗೆ ಹಣ, ದಾಖಲೆ ಪತ್ರಗಳನ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಆಯ್ತು. ಆಗ ಅಕ್ಕ ಹೇಳಿದ ಮಾತು ನೆನಪಾಯ್ತು. ಇದೆಲ್ಲ ತುಂಬಾ ಮುಖ್ಯವಾದ ಪತ್ರಗಳು, ಇದನ್ನ ಮನೇಲೂ ಇಡೋದಕ್ಕಾಗಲ್ಲ, ಪಾರ್ಟಿ ಆಫೀಸಲ್ಲೂ ಇಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ನಮ್ಮನೇಲಿ ಇಡೋದು ಸೂಕ್ತ ಅಲ್ಲ ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಹಣ ಮತ್ತೆ ದಾಖಲೆ ಪತ್ರಗಳನ್ನೆಲ್ಲ ದೇವಯ್ಯನ ಮನೇಲಿಟ್ಟು ಆ ಸೂಟ್ ಕೇಸ್ ಒಳಗಡೆ ಬಟ್ಟೆ ತುಂಬಿಟ್ವಿ. ತೀರ್ಥ, ನಿನಗೆ ಈ ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ರಾಜಕೀಯ ಬೆಳವಣಿಗೆಗೆ ಒಂದು ದೊಡ್ಡ ಏಣಿ ಅಂದರೆ ಈ ಸುಮನಾ ಕಣ. ತೀರ್ಥ, ನಿನಗಾಗೋ ಅಪಾಯಗಳಿಗೆ ರಕ್ಷಾ ಗೋಡೆ ಆಗ್ತಿದ್ದಾಳ ಕಣೋ ನಿನ್ನ ಹೆಂಡತಿ ಸುಮನಾ. ಸುಮನಾ ಇರೋವರೆಗೂ ನಿನ್ನನ್ನು ಯಾವ ಪ್ರಾಬ್ಲಮ್ಸ್ಗಳು ಟಚ್ ಮಾಡೋಕ್ಕಾಗಲ್ಲ ಕಣೋ.